ಗಂಟೆಗೆ ಒಂದು ಮಾಹಿತಿ ಸಿಕ್ಕಿದೆ. ನಮ್ಮ ತುಮಕೂರು ರೂರಲ್ ಸರ್ಕಿಲ್ ಕೋರಾ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಕುಚ್ಚಂಗಿ ಕೆರೆ ಮಧ್ಯದಲ್ಲಿ, ಇದು ಡ್ರೈ ಕೆರೆ ಇದು. ಈ ಕೆರೆ ಮಧ್ಯದಲ್ಲಿ ಒಂದು ವೈಟ್ ಕಲರ್ ಮಾರುತಿ ಎಸ್ಪ್ರೆಸ್ಸೋ ಕಾರ್ನಲ್ಲಿ 3 ಡೆಡ್ ಬಾಡೀಸ್ ಬರ್ನ್ಟ್ ಕಂಡೀಷನಲ್ಲಿ ಸಿಕ್ಕಿದ್ದಾವೆ. ಸೊ 3 ಡೆಡ್ ಬಾಡೀಸ್ ಅದು ಇಮಿಡಿಯೇಟ್ಲಿ ಸೀನ್ ಆಫ್ ಕ್ರೈಮ್ ಸೆಕ್ಯೂರ್ ಮಾಡಿಕೊಂಡು ಫಾರೆನ್ಸಿಕ್ ಕರೆಸ್ಕೊಂಡು ಅದು ತಪಾಸಣೆ ಮಾಡಿಸ್ತಾ ಇದ್ವಿ. ಗಾಡಿ ಎಲ್ಲಿ ನಂಬರ್ ಇದೆ ಆ ನಂಬರ್ ಬೇಸ್ ಮೇಲೆ ಅದು ಎಲ್ಲಿಂದ ಬಂದಿದೆ, ಏನು ಬಂದಿದೆ, ಈ CCTV ಅದೆಲ್ಲ ಚೆಕ್ ಮಾಡಿಸ್ತೀವಿ. ಆದಷ್ಟು ಬೇಗ ಇದು FIR ರಿಜಿಸ್ಟರ್ ಮಾಡಿಕೊಂಡು ಆದಷ್ಟು ಬೇಗ ಇನ್ವೆಸ್ಟಿಗೇಷನ್ ಮಾಡಿ ಲಾಜಿಕಲ್ ಕನ್ಕ್ಲೂಷನ್. ನಂಬರ್ ಏನು ಗೊತ್ತಾಗಿಲ್ಲಲ್ಲ ಸರ್ ಈಗ? ಸೊ ಎಲ್ಲ ಇದೆ, ಬಟ್ ಇನ್ವೆಸ್ಟಿಗೇಷನ್ಗೋಸ್ಕರ ಕಾನ್ಫಿಡೆನ್ಷಿಯಲ್ ಆಗಿ ಇಟ್ಕೊಂಡು. ಥ್ಯಾಂಕ್ ಯು. ನಮಸ್ಕಾರ, ನಾನು ಕುಚ್ಚಂಗಿ ಪ್ರಸನ್ನ. ನಮ್ಮೂರ ಕೆರೆ ಅಂಗಳದಲ್ಲಿ ಕಾರಿಗೆ ಬೆಂಕಿ ಬಿದ್ದಿದೆ. ಕಾರಿನೊಳಗೆ 3 ಅಸ್ಥಿಪಂಜರ ಪತ್ತೆಯಾಗಿದೆ. ಸತ್ತವರು ಯಾರು, ಕೊಲೆಯೋ ಆತ್ಮಹತ್ಯೆಯೋ ಇನ್ನೂ ಗೊತ್ತಿಲ್ಲ. ತುಮಕೂರು ತಾಲೂಕಿನ ಕುಚ್ಚಂಗಿ ಗ್ರಾಮದ ನಿರ್ಮಾನುಷ ಕೆರೆ ಅಂಗಳದಲ್ಲಿ ಸಂಪೂರ್ಣ ಸುಟ್ಟ ಸ್ಥಿತಿಯಲ್ಲಿರುವ ಕಾರಿನೊಳಗೆ 3 ಇಡಿಯಾಗಿ ಸುಟ್ಟು ಬೂದಿಯಾಗಿ ಅಸ್ಥಿಪಂಜರದ ಸ್ಥಿತಿಯಲ್ಲಿರುವುದು ಶುಕ್ರವಾರ ಮಧ್ಯಾಹ್ನ ಪತ್ತೆಯಾಗಿದೆ. ಗುರುವಾರ ಮಧ್ಯರಾತ್ರಿಯ ನಂತರ ಈ ಕೃತ್ಯ ಸಂಭವಿಸಿರಬಹುದೆಂದು ಅಂದಾಜು ಮಾಡಲಾಗಿದೆ. 2 ಅಸ್ಥಿಪಂಜರಗಳು ಕಾರಿನ ಹ್ಯಾಚ್ಬ್ಯಾಕ್ ಡಿಕ್ಕಿಯಲ್ಲೂ, ಮತ್ತೊಂದು ಅಸ್ಥಿಪಂಜರ ಕಾರಿನ ಹಿಂಭಾಗದ ಸೀಟಿನಲ್ಲೂ ಕಂಡುಬಂದಿದೆ. ಹಾಗೂ ಕಾರಿನ ಹಿಂಭಾಗದ ಡೋರ್ ತೆರೆದುಕೊಂಡಿದ್ದು, ಹಿಂದಿನಿಂದ ಸತ್ತು ಬೂದಿಯಾಗಿರುವ ವ್ಯಕ್ತಿಯ ತಲೆಬುರುಡೆ ಹೊರ ಕಾಣುತ್ತಿತ್ತು. ಹಾಗೂ ಅದೇ ಭಾಗದಲ್ಲಿ ಕಾರಿನ ಪೆಟ್ರೋಲ್ ಟ್ಯಾಂಕಿನ ಕ್ಯಾಪ್ ತೆರೆದಿದ್ದು, ಪೆಟ್ರೋಲ್ ಟ್ಯಾಂಕಿನ ಲಿಡ್ ಕೂಡ ತೆರೆದ ಸ್ಥಿತಿಯಲ್ಲಿರುವುದು ಕಂಡುಬಂತು. ಸುಟ್ಟು ಬೂದಿಯಾದ ಕಾರಿನಲ್ಲಿ ಪ್ರಾಣ ಕಳೆದುಕೊಂಡಿರುವ ವ್ಯಕ್ತಿಗಳು ಯಾರು ಎಂಬ ಗುರುತು ಇನ್ನೂ ಪತ್ತೆಯಾಗಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯ ವ್ಯಕ್ತಿಯೊಬ್ಬರು 3 ವರ್ಷದ ಹಿಂದೆ ಖರೀದಿಸಿರುವ ಮಾರುತಿ ಸುಜುಕಿ ಕಂಪನಿಯ ಎಸ್ಪ್ರೆಸ್ಸೋ ಎಂಬ ಬಿಳಿ ಬಣ್ಣದ ಸಣ್ಣ ಗಾತ್ರದ ಕಾರು ಇದಾಗಿದೆ. ಅವರ ಕಾರನ್ನು ಯಾರೋ ಎರವಲು ಪಡೆದು ಹೋಗಿದ್ದಾರೆ ಎಂದು ಹೇಳಲಾಗಿದೆ. ಶುಕ್ರವಾರ ಮಧ್ಯಾಹ್ನ ಕೆರೆ ಅಂಗಳದಲ್ಲಿ ಮಣ್ಣು ಸಾಗಿಸಲೆಂದು ಬಂದ ತಿಮ್ಲಾಪುರದ ಟ್ರ್ಯಾಕ್ಟರ್ ಚಾಲಕ ಇನ್ನೂ ಹೊಗೆಯಾಡುತ್ತಿದ್ದ ಕಾರನ್ನು ಕಂಡ ಬಳಿಕವಷ್ಟೇ ಪೊಲೀಸರಿಗೆ ಸುದ್ದಿ ತಲುಪಿದೆ. SP KV ಅಶೋಕ್, ಅಡಿಷನಲ್ SP ಮರಿಯಪ್ಪ, DYSP ಚಂದ್ರಶೇಖರ್ ಹಾಗೂ ಸಿಬ್ಬಂದಿ ತಕ್ಷಣವೇ ಕೃತ್ಯ ನಡೆದ ಸ್ಥಳಕ್ಕೆ ಧಾವಿಸಿದ್ದು ತನಿಖೆ ಕೈಗೊಂಡಿದ್ದಾರೆ. ಕಾರಿನಲ್ಲಿ ಸುಟ್ಟು ಬೂದಿಯಾದವರನ್ನು ಹೊರಗೆ ಎಲ್ಲಾದರೂ ಕೊಂದು ಇಲ್ಲಿಗೆ ತಂದು ಕಾರು ಸಮೇತ ಸುಟ್ಟು ಹಾಕಲಾಗಿದೆಯೋ, ಅಥವಾ ಇಲ್ಲೇ ಕೊಂದು ಸುಡಲಾಗಿದೆಯೋ, ಅಥವಾ ಯಾರದಾದರೂ ಕಾರಿನಲ್ಲೇ ಬೆಂಕಿ ಹಚ್ಚಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆಯೋ ಎಂಬುದು ತನಿಖೆಯಿಂದಷ್ಟೇ ಹೊರಬರಬೇಕಿದೆ. SP KV ಅಶೋಕ್ ಅವರು ಸ್ಥಳದಲ್ಲೇ ಸುದ್ದಿಗಾರರೊಂದಿಗೆ ಮಾತನಾಡಿ, ಕಾರಿನ ಗುರುತು ಪತ್ತೆಯಾಗಿದೆ, ತನಿಖೆಯ ನಂತರವಷ್ಟೇ ಮಾಹಿತಿ ಹೊರಬರಬೇಕಿದೆ ಎಂದರು. ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿದ ಅರಕೆರೆ ಗ್ರಾಮ ಪಂಚಾಯತಿಗೆ ಸೇರಿದ ಈ ಪ್ರದೇಶದಲ್ಲಿ ಕೆರೆ ಮುಕ್ಕಾಲು ಪಾಲು ಒಣಗಿದ್ದು, ಜಾಲಿ ಮರಗಳು ಹಾಗೂ ಕುರುಚಲು ಪೊದೆಗಳಿಂದ ಆವೃತವಾಗಿದೆ. ಕೋರಾ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರುವ ಕುಚ್ಚಂಗಿ ಗ್ರಾಮದ ಕೆರೆ ಅಂಗಳದಲ್ಲಿ ರಾಯದುರ್ಗ ರೈಲ್ವೆ ಮಾರ್ಗ ಸಾಗಿದೆ. ಇಲ್ಲಿ ರೈಲ್ವೆಯೂ ಸೇರಿ ಹಲವು ಕಾಮಗಾರಿಗಳಿಗೆ ಮಣ್ಣನ್ನು ಅಗೆದು ಸಾಗಿಸುವುದು 16 ವರ್ಷಗಳಿಂದ ನಡೆದಿದ್ದು, ಊರು ಕೆರೆ ಅಣ್ಣನಹಳ್ಳಿ ಕಡೆಯಿಂದ ರೈಲ್ವೆ ಮಾರ್ಗವನ್ನು ನಿರ್ಮಿಸುತ್ತಿದ್ದು, ಕೆರೆಯನ್ನು ಅರ್ಧಕ್ಕೆ ವಿಭಾಗಿಸಿಕೊಂಡೇ ಎತ್ತರದ ಏರಿ ಹಾಗೂ ಸೇತುವೆಗಳನ್ನು ನಿರ್ಮಿಸಲಾಗಿದೆ. ಅಣ್ಣನಹಳ್ಳಿ ರೈಲು ನಿಲ್ದಾಣ ನಿರ್ಮಾಣವು ಅಪೂರ್ಣ ಸ್ಥಿತಿಯಲ್ಲಿದ್ದು, ಕಾರು, ಟ್ರ್ಯಾಕ್ಟರ್ಗಳು ಈ ಸೇತುವೆ ಮಾರ್ಗದಲ್ಲಿ ಸಂಚರಿಸುತ್ತಾ ಕುಚ್ಚಂಗಿ ಕೆರೆ ಅಂಗಳಕ್ಕೆ ಬಂದು ತಲುಪುತ್ತವೆ. ಅಷ್ಟು ತಡರಾತ್ರಿಯಲ್ಲಿ ನಿರ್ಮಾನುಷವಾದ ಕುಚ್ಚಂಗಿ ಕೆರೆ ಅಂಗಳಕ್ಕೆ ಬಂದು ತಲುಪಬೇಕೆಂದರೆ ಸ್ಥಳದ ಪೂರ್ವ ಪರಿಚಯ ಇರುವವರೇ ಆಗಿರುತ್ತಾರೆ ಎನ್ನಬಹುದಾಗಿದೆ.